ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ಪುರುಷ ಪ್ರಧಾನ ಸಮಾಜದಲ್ಲಿ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ರಾಜಕಾರಣಿಯಾದ ಮಹಿಳೆ. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಇವರಿಗೆ ಡಿಕೆಶಿ ಪರಿಚಯವಾಗಿದ್ದು ಹೇಗೆ? ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯ ಗುರು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1975 ಫೆಬ್ರವರಿ 14ರಂದು ಜನನ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ಹುಟ್ಟಿದ್ದು 1975 ಫೆಬ್ರವರಿ 14ರಂದು, ಅಂದ್ರೆ ಪ್ರೇಮಿಗಳ ದಿನದಂದು. ಅಂದಿನ ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ಬಡ ರೈತ ಕುಟುಂಬದಲ್ಲಿ ಇವರ ಜನನವಾಯಿತು. ತಂದೆ ಬಸವರಾಜ್ ಹಟ್ಟಿಹೊಳಿ, ತಾಯಿ ಗಿರಿಜಾದೇವಿ ಹಟ್ಟಿಹೊಳಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲ ಹೆಸರು ಲಕ್ಷ್ಮಿ ಹಟ್ಟಿಹೊಳಿ. ಇವರದ್ದು ಲಿಂಗಾಯತ ಸಮುದಾಯ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಾಲ್ಯ ಮತ್ತು ಶಿಕ್ಷಣ. ಲಕ್ಷ್ಮಿ ಹೆಬ್ಬಾಳ್ಕರ್ 3ನೇ ತರಗತಿಯಲ್ಲಿದ್ದಾಗ ಒಂದ್ಸಲ ಕ್ಲಾಸ್ ಮಾನಿಟರ್ ಎಲೆಕ್ಷನ್ಗೆ ನಿಂತಿದ್ರಂತೆ. ಈ ಮೂಲಕ ಚಿಕ್ಕ ವಯಸ್ಸಲ್ಲೇ ಪರೋಕ್ಷವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ ಅನ್ನೋದು ಇವರ ಮಾತು. ಶಾಲಾ ದಿನಗಳಲ್ಲಿ ಖೋ ಇವರ ನೆಚ್ಚಿನ ಆಟವಾಗಿತ್ತು. ಇವರು ಮೈಸೂರು ಯೂನಿವರ್ಸಿಟಿಯಿಂದ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಮಾಡಿದ್ದಾರೆ. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಕನ್ನಡ, ಹಿಂದಿ, ಮರಾಠಿ ಭಾಷೆಗಳನ್ನ ಮಾತನಾಡುತ್ತಾರೆ. 1998ರಲ್ಲಿ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ. ಲಕ್ಷ್ಮಿ ಹೆಬ್ಬಾಳ್ಕರ್ 1998ರಲ್ಲಿ ಅಂದ್ರೆ ತಮ್ಮ 23ನೇ ವಯಸ್ಸಲ್ಲಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ರು. ಇವರನ್ನ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದು ಕಾಂಗ್ರೆಸ್ ನಾಯಕಿ ಮಾರ್ಗರೇಟ್ ಆಳ್ವಾ. ಇವರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲ ರಾಜಕೀಯ ಗುರು. ಅಂದಹಾಗೆ 98ರ ಲೋಕಸಭೆ ಚುನಾವಣೆಗೆ ಮಾರ್ಗರೇಟ್ ಆಳ್ವಾ ಅಂದಿನ ಕೆನರಾ ಅಥವಾ ಇಂದಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಿಂತಿದ್ರು. ಇಂಥ ಕೆನರಾ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ, ಕಿತ್ತೂರು ಮುಂತಾದ ಪ್ರದೇಶಗಳು ಸೇರಿಕೊಂಡಿದ್ವು. ಪ್ರಚಾರಕ್ಕೆಂದು ಖಾನಾಪುರಕ್ಕೆ ಹೋಗಿದ್ದ ಮಾರ್ಗರೇಟ್ ಆಳ್ವಾ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನ ಗುರುತಿಸಿ ರಾಜಕೀಯಕ್ಕೆ ಕರೆತಂದ್ರು. ಯುವ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪೊಲಿಟಿಕಲ್ ಜರ್ನಿ ಶುರುವಾಯಿತು. ಸಕ್ಕರೆ ಕಾರ್ಖಾನೆಗೆ ನಾಮನಿರ್ದೇಶನ, ಡಿಕೆಶಿ ಪರಿಚಯ, ಹೆಚ್ಚಾಯ್ತು ಒಡನಾಟ. ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರನ್ನ ಮೊದಲಿಗೆ ಖಾನಾಪುರದ ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ನ ನಿರ್ದೇಶಕಿಯಾಗಿ ಅಂದಿನ SM ಕೃಷ್ಣ ಸರ್ಕಾರ ನಾಮನಿರ್ದೇಶನ ಮಾಡಿತು. ಕೆಲಸದ ನಿಮಿತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ಹೋಗೋದು ಹೆಚ್ಚಾಯ್ತು. ಅಂದ್ಹಾಗೆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಗಳು ರಾಜ್ಯ ಸರ್ಕಾರದ ಸಹಕಾರ ಇಲಾಖೆ ಅಡಿಯಲ್ಲಿ ಬರ್ತಿದ್ವು. DK ಶಿವಕುಮಾರ್ ಈ ಇಲಾಖೆಯ ಮಂತ್ರಿಯಾಗಿದ್ರು. ಈ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿ ಸಂಪರ್ಕಕ್ಕೆ ಬಂದ್ರು. ಡಿಕೆಶಿಯಿಂದ ಲಕ್ಷ್ಮಿ ಸಂಬಂಧಿಕರಿಗೆ ಸೈಟ್. ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ಸಹಕಾರ ಖಾತೆ ಜೊತೆಗೆ ನಗರಾಭಿವೃದ್ಧಿ ಮಂತ್ರಿ ಕೂಡ ಆಗಿದ್ರು. ಇಂಥ ಡಿಕೆಶಿ 2004ರಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ G ಕೆಟಗರಿಯ 7 ನಿವೇಶನಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಬಂಧಿಕರಿಗೆ ಮನಬಂದಂತೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಮಾಜಿ ಕಾಂಗ್ರೆಸ್ ನಾಯಕ ಶಂಕರ್ ಮುನವಳ್ಳಿ ಅನ್ನೋರು ಈ ಆರೋಪ ಮಾಡಿದ್ರು. ಆದ್ರೆ ಆರೋಪವನ್ನ ಲಕ್ಷ್ಮಿ ಮತ್ತು ಡಿಕೆಶಿ ಇಬ್ಬರು ತಳ್ಳಿ ಹಾಕಿದ್ರು. ಸಿಕ್ಕಿತು ಮಹಿಳಾ ಘಟಕದ ಕಾರ್ಯದರ್ಶಿ ಸ್ಥಾನ. 2010ರಲ್ಲಿ ಬೆಳಗಾವಿ ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟ. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನ 2009ರಲ್ಲಿ ಕೆಪಿಸಿಸಿ ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿತು ಕಾಂಗ್ರೆಸ್. ಬಳಿಕ AICC ಸದಸ್ಯೆಯಾದ್ರು. 2010ರಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ಕೂಡ ಆದ್ರು. ಇದರೊಂದಿಗೆ ಬೆಳಗಾವಿ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಅನ್ನೋ ದಾಖಲೆ ಬರೆದ್ರು. 2013ರಲ್ಲಿ ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧೆ. ಜಿದ್ದಾಜಿದ್ದಿನ ಫೈಟ್, ಗೆಲುವು ಜಸ್ಟ್ ಮಿಸ್. 2013ರ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಕ್ತು. ಚುನಾವಣೆಯಲ್ಲಿ ಬಿಜೆಪಿಯ ಸಂಜಯ್ ಪಾಟೀಲ್, ಕಾಂಗ್ರೆಸ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತು. ರಿಸಲ್ಟ್ ಬರುವಾಗ ಕೇವಲ 2,500 ಓಟ್ಗಳಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋತ್ರು.
ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯ್ತು. 2014 ಲೋಕಸಭೆ ಎಲೆಕ್ಷನ್ ಸೋಲು. 2013 ವಿಧಾನಸಭೆ ಎಲೆಕ್ಷನ್ ಸೋತಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ 2014 ಲೋಕಸಭೆ ಟಿಕೆಟ್ ಕೊಡ್ತು ಕಾಂಗ್ರೆಸ್. ಬೆಳಗಾವಿ ಕ್ಷೇತ್ರದಿಂದ ಕಣಕ್ಕಿಳಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿಯ ಸುರೇಶ್ ಅಂಗಡಿ ವಿರುದ್ಧ ಸುಮಾರು 75,000 ಓಟ್ಗಳಿಂದ ಸೋತ್ರು. ಆದ್ರೂ ಕಾಂಗ್ರೆಸ್ ಪಕ್ಷ ಇವರ ಕೈ ಬಿಡ್ಲಿಲ್ಲ. 2015 ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ. ಸತತ ಸೋಲು ಕಂಡಿದ್ದ ಲಕ್ಷ್ಮಿ ಹೆಬ್ಬಾಳ್ಕರನ್ನ 2015 ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ನೇಮಕ ಮಾಡಲಾಯಿತು. ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಹಿಡಿದು ಪ್ರಮುಖ ಸಚಿವರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಈ ಬೆಳವಣಿಗೆಗಳಿಂದ ಹೈಕಮಾಂಡ್ ಮಟ್ಟದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಲಿಂಕ್ ಇದೆ ಅನ್ನೋ ಮಾತು ಕೇಳಿಬಂತು. ಸತೀಶ್ ದೂರ, ರಮೇಶ್ ಜಾರಕಿಹೊಳಿ ಹತ್ತಿರ. ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರ ಪಾತ್ರ ದೊಡ್ಡದು. ಇಂಥ ಟೈಮಲ್ಲಿ ಕಾಂಗ್ರೆಸ್ನಲ್ಲಿದ್ದ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರ ಜೊತೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲಿನಿಂದ ಉತ್ತಮ ಸಂಬಂಧ ಹೊಂದಿದ್ರು. ಹೆಬ್ಬಾಳ್ಕರ್ಗೆ ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಮತ್ತು ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಸಿಗುವಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿದ್ರು. ಹಣಕಾಸಿನ ವ್ಯವಹಾರ ಕೂಡ ಇಟ್ಟುಕೊಂಡಿದ್ರು. ಹೀಗಿರುವಾಗ 2016 ಸತೀಶ್ ಜಾರಕಿಹೊಳಿ ಮಂತ್ರಿಗಿರಿ ಕಳ್ಕೊಂಡ್ರು. ರಮೇಶ್ ಜಾರಕಿಹೊಳಿ ಮಂತ್ರಿಯಾದ್ರು. ಈ ಬೆಳವಣಿಗೆ ಬಳಿಕ ಲಕ್ಷ್ಮಿ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ಮತ್ತಷ್ಟು ಹತ್ತಿರವಾದ್ರು. ಒಂದ್ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೆಂಟರ್ ಆದ್ರು ರಮೇಶ್ ಜಾರಕಿಹೊಳಿ. 2018 ಚುನಾವಣೆಯಲ್ಲಿ ಭರ್ಜರಿ ಗೆಲುವು. ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ರ ಹೆಬ್ಬಾಳ್ಕರ್. ಲಕ್ಷ್ಮಿ ತಾಯಿ ಫೌಂಡೇಶನ್ ಮೂಲಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ 2018 ವಿಧಾನಸಭೆ ಟಿಕೆಟ್ ಸಿಕ್ತು. ಈ ಚುನಾವಣೆಯಲ್ಲಿ ರಾಜಕೀಯ ಎದುರಾಳಿ ಸಂಜಯ್ ಪಾಟೀಲ್ ವಿರುದ್ಧ ಭರ್ಜರಿ ಜಯಬೇರಿ ಬಾರಿಸಿದ್ರು. ಬರೋಬ್ಬರಿ 52,000 ಓಟ್ಗಳ ಅಂತರದಿಂದ ಗೆದ್ರು. ಮೊದಲ ಸಲ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಬಳಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ಈ ಎಲೆಕ್ಷನ್ ನಲ್ಲಿ ನಾನೇನಾದ್ರೂ ಸೋತಿದ್ರೆ ಏನು ಮಾಡ್ಕೋತೀನಿ ಅನ್ನೋದನ್ನ ಅಮ್ಮನ ಬಳಿ ಹೇಳಿದ್ದೆ. ನಾನು ಧೈರ್ಯವಂತೆ ಹೌದು, ಆದ್ರೆ ನನ್ನ ಬಳಿ ಶಕ್ತಿ ಉಳಿದಿರ್ಲಿಲ್ಲ. ನೀವು ನನ್ನನ್ನ ಬದುಕುಳಿಸಿದ್ರಿ ಅಂತ ಹೇಳಿಕೊಂಡಿದ್ರು. PLD ಬ್ಯಾಂಕ್ ಚುನಾವಣೆ ಹೈಡ್ರಾಮಾ. ಜಾರಕಿಹೊಳಿ ಬ್ರದರ್ಸ್ಗೆ ಲಕ್ಷ್ಮಿ ಟಕ್ಕರ್. 2018 ವಿಧಾನಸಭೆ ಚುನಾವಣೆ ಮುಗಿದು 3-4 ತಿಂಗಳಲ್ಲೇ ಬೆಳಗಾವಿಯ PLD ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಬಂತು. ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಯಿತು. ಈ ಎಲೆಕ್ಷನ್ ನಲ್ಲಿ ಮೂಗು ತೂರಿಸಿದ ಲಕ್ಷ್ಮಿ ವಿರುದ್ಧ ಸತೀಶ್ ಮತ್ತು ರಮೇಶ್ ಜಾರಕಿಹೊಳಿ ಸಿಡಿಮಿಡಿಗೊಂಡ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಪಟ್ಟು ಬಿಡ್ಲಿಲ್ಲ. ಕೊನೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಈಶ್ವರ್ ಖಂಡ್ರೆ ಬಂದು ಸಂಧಾನ ಮಾಡಬೇಕಾಯ್ತು. ಇದರ ಬೆನ್ನಲ್ಲೇ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಕಳ್ಕೊಂಡ್ರು ಲಕ್ಷ್ಮಿ ಹೆಬ್ಬಾಳ್ಕರ್. ಇದರ ಹಿಂದೆ ಜಾರಕಿಹೊಳಿ ಸಹೋದರರ ಕೈವಾಡದ ವಾಸನೆ ಬಡಿದಿತ್ತು. ಕೆಲವೇ ದಿನಗಳಲ್ಲಿ ಇವರನ್ನ ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ಅಧ್ಯಕ್ಷೆ ಮಾಡಲಾಯಿತು. 2019 ಡಿಕೆ ಅರೆಸ್ಟ್, ಲಕ್ಷ್ಮಿ ವಿಚಾರಣೆ. 2019 ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆಶಿಯನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಆಗ ಡಿಕೆಶಿ ಜೊತೆಗಿನ ಲಿಂಕ್ ಹಿನ್ನೆಲೆ ಲಕ್ಷ್ಮಿ ಹೆಬ್ಬಾಳ್ಕರನ್ನ ದೆಹಲಿಗೆ ಕರೆಸಿ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. 2021 ಸಹೋದರನಿಗೆ ಎಂಎಲ್ಸಿ ಟಿಕೆಟ್. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ 2021 ವಿಧಾನ ಪರಿಷತ್ ಚುನಾವಣೆ ಟೈಮಲ್ಲಿ ತಮ್ಮ ಚನ್ನರಾಜ್ ಹಟ್ಟಿಹೊಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾದ್ರು. 2023 ಎರಡನೇ ಗೆಲುವು, ಮಂತ್ರಿಗಿರಿ. 2023 ವಿಧಾನಸಭೆ ಚುನಾವಣೆಗೆ ಮತ್ತೊಮ್ಮೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸಿದ ಹೆಬ್ಬಾಳ್ಕರ್ ಬರೋಬ್ಬರಿ 56,000 ಓಟ್ಗಳಿಂದ ಗೆದ್ರು. ಎರಡನೇ ಬಾರಿ ಎಂಎಲ್ಎ ಆದ್ರು. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಮಾಡಲಾಯಿತು. ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಖಾತೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಖಾತೆಗಳನ್ನ ನೀಡಲಾಯಿತು. ಹೆಬ್ಬಾಳ್ಕರ್ ಕುಟುಂಬ ಹೇಗಿದೆ? ಆಸ್ತಿ ಎಷ್ಟು? ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ರವೀಂದ್ರ ಹೆಬ್ಬಾಳ್ಕರ್ ಎಂಬುವರನ್ನ ಮದುವೆಯಾಗಿದ್ದಾರೆ. ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನಿದ್ದಾನೆ. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು
ಗಂಡನ ಬಳಿ 13 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ 2023ರಲ್ಲಿ ಘೋಷಿಸಿಕೊಂಡಿದ್ದಾರೆ. ಇವರ ತಮ್ಮ ಚನ್ನರಾಜ್ ಹಟ್ಟಿಹೊಳಿ ಬಳಿ 33 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ 2021ರಲ್ಲಿ ಘೋಷಿಸಿಕೊಂಡಿದ್ರು. ಅಂದ್ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹರ್ಷ ಶುಗರ್ಸ್, ಮೃಣಾಲ್ ಶುಗರ್ಸ್ ಮತ್ತು ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಂಪನಿಗಳಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಜೊತೆಗೆ ಲಕ್ಷ್ಮಿ ತಾಯಿ ಫೌಂಡೇಶನ್ ನ ಅಧ್ಯಕ್ಷೆಯಾಗಿದ್ದಾರೆ. ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದ್ಸಲ ಮಾತನಾಡುವಾಗ, ನೋಡೋಕೆ ಚಂದ ಇದ್ರೆ ಏನೇನೋ ಆರೋಪಗಳು ಕೇಳಿ ಬರುತ್ತೆ, ನಾನು ಕೂಡ ನೋಡೋಕೆ ಅಷ್ಟಕ್ಕಷ್ಟೇ ಅನ್ನೋ ತರ ಇದ್ರೆ ನನ್ನ ಮೇಲೆ ಇಷ್ಟೊಂದು ಆರೋಪಗಳು ಕೇಳಿ ಬರ್ತಿರ್ಲಿಲ್ವೇನೋ ಅಂತ ಹೇಳಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.